ಇದೇ ಥರ ತಲಹರಟೆಗಳು ನಮ್ಮ ಮನೇಲಿ ಮುಂದುವರಿತಾನೆ ಇರುತ್ತೆ. ಹೆಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಲಕ್ಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಸೊ ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳಿಗೂ ಬೆಳಗ್ಗೆ ಎದ್ದ ತಕ್ಷಣ ನೆನಪಾಗೋದೇನು? ಅಡುಗೆ ಮನೆ. ದೇವ್ರಿಗೊಂದು ಕೈ ಮುಗಿದ್ಬಿಟ್ಟು ಸೀದಾ ನೇರವಾಗಿ ಅಡುಗೆ ಮನೆಗೆ ಬಂದುಬಿಡ್ತೀವಿ. ಏಕೆಂದರೆ ನಮ್ಮ ಹಸ್ಬೆಂಡ್ಗೆ, ನನ್ನ ಮಕ್ಕಳಿಗೆ ಏನಾದರೂ ರುಚಿಯಾಗಿ ಮಾಡಿಕೊಡ್ಬೇಕು ಇವತ್ತು ತಿಂಡಿ ಅನ್ನೋದು ನಮ್ಮ ಮೈಂಡಲ್ಲಿ ಯಾವಾಗ ಓಡ್ತಾನೆ ಇರುತ್ತೆ. ಬಟ್ ಇವತ್ತು ನಾನು ಏನು ತಿಂಡಿ ಮಾಡಬೇಕು ಅನ್ನೋ ಯೋಚನೆನೇ ಇರಲಿಲ್ಲ. ಏಕೆಂದರೆ ರಾತ್ರಿಯೇ ಇಡ್ಲಿಗೆಲ್ಲ ನೆನೆಸಿಟ್ಟು ಎಲ್ಲ ರುಬ್ಬಿಟ್ಕೊಂಡಿದ್ದೆ. ಸೊ ಇವಾಗ ನಾರ್ಮಲಾಗಿ ಇಡ್ಲಿ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಸಾಂಬಾರು ಮಾಡಿದ್ರೆ ಮುಗ್ದೋಯ್ತು. ಸೊ ಹಾಗಾಗಿ ಇವತ್ತೇನು ಜಾಸ್ತಿ ಟೆನ್ಷನ್ ಇಲ್ಲ, ಆರಾಮಾಗಿ ಮಾಡ್ಕೊಬೋದು ಅಂತ ಹೇಳಿ 1 ಗ್ಲಾಸ್ ಬೆಚ್ಚಗಿರೋ ನೀರು ರೆಗ್ಯುಲರಾಗಿ ನಾನು ಕುಡಿತಾನೆ ಇರ್ತೀನಿ ಮಾರ್ನಿಂಗ್ ಎದ್ದಿದ ತಕ್ಷಣ. ಸೊ ತುಂಬ ಜನ ಕೇಳ್ತಾರೆ ಏನಕ್ಕೆ ಬೆಳಗ್ಗೆ ಎದ್ದಿದ ತಕ್ಷಣ ನೀರು ಕುಡಿಬೇಕು ಅಂತ. ಸೊ ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್ ನಮಗೆ. ಈ ನೀರನ್ನ ಕುಡಿಯೋದ್ರಿಂದ, ಅದರಲ್ಲೂ ಬೆಚ್ಚಗಿರೋ ನೀರನ್ನ ಕುಡಿಯೋದ್ರಿಂದ ನಮ್ಮ ದೇಹದಿಂದ ವಿಷಕಾರಿ ಪದಾರ್ಥಗಳನ್ನ ಹೊರ ಹಾಕುತ್ತೆ. ಅಂದರೆ ನಮ್ಮ ಬಾಡಿನ ಡಿಟಾಕ್ಸ್ ಮಾಡುತ್ತೆ. ನಾವಿವಾಗ ಫಾರ್ ಎಕ್ಸಾಂಪಲ್ ನಮ್ಮ ಫೇಸ್ನ ವಾಶ್ ಮಾಡ್ದಂಗೆ ನಾವು ಯಾವುದಾದ್ರೂ ಕ್ರೀಮು ಪೌಡರ್ನ ಹಾಕೊತೀವ? ಇಲ್ಲ, ಅದು ಆಗೋದಿಲ್ಲ. ನಮ್ಮ ಫೇಸ್ನ ವಾಶ್ ಮಾಡಿಕೊಂಡು ಇದಾದಮೇಲೆ ನಾವು ಕ್ರೀಮು ಪೌಡರ್ ಫೌಂಡೇಶನ್ ಈ ಥರ ಎಲ್ಲ ಮೇಕಪ್ನ ಮಾಡ್ಕೊಳ್ಬೋದು. ಹಾಗೆಯೇ ನಾವು ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯೋದ್ರಿಂದ ನಾವು ತಿಂಡಿ ತಿನ್ನೋದಕ್ಕೂ ಮುಂಚೆ ನಮ್ಮ ಹೊಟ್ಟೆನ, ನಮ್ಮ ಬಾಡಿನ ಡಿಟಾಕ್ಸ್ ಮಾಡ್ದಂಗೆ ಆಗುತ್ತೆ. ತಿನ್ನೋ ಆಹಾರದಲ್ಲಿ ಕೆಮಿಕಲ್ ಇರುತ್ತೆ, ಮತ್ತು ನಾವು ಆಯಿಲಿ ಫುಡ್ ತಿಂದು ಮಲ್ಕೊಂಡಿರ್ತೀವಿ. ಇದೆಲ್ಲ ಜಿಡ್ಡಿನಂಶ ಹಾಗೇ ಇರುತ್ತೆ. ಅದೆಲ್ಲ ನಮ್ಮ ಬಾಡಿಯಿಂದ ಹೋಗಬೇಕು, ಡಿಟಾಕ್ಸ್ ಆಗಬೇಕು ಅಂದರೆ ನಾವು 1 ಗ್ಲಾಸ್ ಬೆಚ್ಚಗಿರೋ ನೀರನ್ನ ಕುಡಿಬೇಕು. ಇದರಿಂದ ವೆಯ್ಟ್ ಲಾಸ್ ಆಗೋದಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ನೀವು ಊಟದಕ್ಕೂ ಮುಂಚೆ, ಅಂದರೆ ಟಿಫನ್ ಮಾಡೋದಕ್ಕೂ ಮುಂಚೆ 1 ಗ್ಲಾಸ್ ಇಲ್ಲ 2 ಗ್ಲಾಸ್ ನೀರು ಕುಡಿದು ಒಂದು ½ ಆನ್ ಅವರ್ ಬಿಟ್ಟು ಟಿಫನ್ ತಿನ್ನಿ, ನಮಗೆ ಹೊಟ್ಟೆನೇ ಹಶ್ವಾಗೋದಿಲ್ಲ. ಸೊ ಹಾಗಾಗಿ ವೆಯ್ಟ್ ಲಾಸ್ ಮಾಡೋದಕ್ಕೂ ತುಂಬಾ ಒಳ್ಳೆಯದು. ಯಾರಿಗೆಲ್ಲ ಅಜೀರ್ಣ ಅಂದರೆ ಗ್ಯಾಸ್ಟ್ರಿಕ್ ಆಗುತ್ತಲ್ವ, ಎದೆ ಉರಿ, ಗ್ಯಾಸ್ಟ್ರಿಕ್ ಈ ಥರ ಎಲ್ಲ ಇರುತ್ತೆ, ಅವರು 1 ಗ್ಲಾಸ್ ನೀರು ಕುಡೀರಿ ಬೆಳಗ್ಗೆ ಎದ್ದಿದ ತಕ್ಷಣ. ಇದಕ್ಕೆಲ್ಲ ಕಾರಣ ಇದೇನೆ. ಗ್ಯಾಸ್ಟ್ರಿಕ್ ಆಗ್ತಿದೆ ಅಂದರೆ ಇದೇ ಕಾರಣ. ನಾವೇನು ಊಟ ಮಾಡಿರ್ತೀವಿ ಅದೆಲ್ಲ ನಮಗೆ ಡಿಟಾಕ್ಸ್ ಆಗ್ತಿಲ್ಲ, ಅದೆಲ್ಲ ಅಲ್ಲೇ ಕೂತಿರುತ್ತೆ. ಮಸಾಲ ಐಟಮ್ಸ್ ತಿಂದಿರ್ತೀವಿ, ಇದೆಲ್ಲ ಹಾಗೆ ಇರೋದ್ರಿಂದ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಹಾಗೆ ನಮ್ಮ ತ್ವಚೆ ಕಾಂತಿ ಆಗುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ, ನೀವು ಜಾಸ್ತಿ ನೀರು ಕುಡಿತಾ ಕಾಂತಿ ಆಗುತ್ತೆ, ಚೆನ್ನಾಗಿರುತ್ತೆ, ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ. ಇದ್ರ ಬಗ್ಗೆ ಬೇಕಾದರೆ ನಾನು ಇನ್ನೊಂದು ಸರಿ ಯಾವುದಾದ್ರೂ ವಿಡಿಯೋ ಮಾಡ್ತೀನಿ. ನೀರು ಕುಡಿಯೋದ್ರಿಂದ ನಮಗೇನು ಪ್ರಯೋಜನಗಳಿರ್ತವೆ ಅಂತ ಸಾಕಷ್ಟು ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಬನ್ನಿ, ಇವಾಗ ಟಿಫನ್ ಎಲ್ಲಿಗೆ ನಿಂತಿದೆ, ಟಿಫನ್ ಏನು ಮಾಡ್ತಾಯಿದ್ದೀನಿ ಅನ್ನೋದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಇವತ್ತು ಇಡ್ಲಿ ಮಾಡ್ತಾಯಿದ್ದೀನಿ. ಇಡ್ಲಿ ಅಂದರೆ ಯಾರ್ಯಾರಿಗೆ ಇಷ್ಟ ಆಗಲ್ಲ? ಎಲ್ರಿಗೂ ಇಷ್ಟ ಆಗುತ್ತೆ. ಪುಟ್ ಮಕ್ಕಳಿಂದನೇ ಇಷ್ಟ ಆಗುತ್ತೆ. ನಮ್ಮ ಕಿಶನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಹಾಗೆ ಲಕ್ಷಯ್ಯ ಅಷ್ಟೇ ಇಷ್ಟಪಟ್ಟು ತಿಂತಾನೆ. ನಮ್ಮ ಮನೇಲಿ ಎಲ್ಲರೂ ಆಲ್ಮೋಸ್ಟ್ ಇಡ್ಲಿ, ದೋಸೆ, ಪಡ್ಡು ಇದಕ್ಕೆಲ್ಲ ಜಾಸ್ತಿ ಇಷ್ಟಪಟ್ಟೆ ತಿಂತೀವಿ. ಸೊ ನಾನೇನಾದರೂ ಇಡ್ಲಿ ದೋಸೆಗೆ ನೆನೆ ಹಾಕಿದಾಗ ನಾನು ಒಂದೇ ಸರಿ 2ಕ್ಕೆ ಆಗೋ ಥರನೂ ನೆನೆ ಹಾಕ್ಬಿಡ್ತೀನಿ. ಅಂದರೆ ಇಡ್ಲಿಗೂ ಆಗಬೇಕು, ದೋಸೆಗೂ ಆಗಬೇಕು, ಆ ಥರ ಮಾಡ್ಕೊಂಡ್ಬಿಡ್ತೀನಿ. ಇಡ್ಲಿಗೆ ತರ್ತರಿಯಾಗಿ ರುಬ್ಕೊತೀವಲ್ಲ, ಅದು ದೋಸೆಗೆ ಚೆನ್ನಾಗಿರುತ್ತೆ. ಬಟ್ ಪಡ್ಡು ಮಾಡುವಾಗ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಅದು ದೋಸೆಗೆ ನೆನೆ ಹಾಕಿದಾಗ ಪಡ್ಡುನೂ ಸಹ ಮಾಡ್ಕೊಂಡ್ಬಿಡ್ತೀನಿ. ಸೊ ಇವತ್ತು ಇಡ್ಲಿ ಮತ್ತು ದೋಸೆಗೆ ನೆನೆ ಹಾಕಿದ್ದೆ. ಒಂದಿನ ಇಡ್ಲಿ, ಒಂದಿನ ದೋಸೆ, 2 ದಿನದ ಟಿಫನ್ ಟೆನ್ಷನ್ನೇ ಇರಲ್ಲ, ಆರಾಮ್ಸೆ ಮಾಡ್ಕೊಳ್ಬೋದು. ಸೊ ಈ ಥರ ಮಿಕ್ಕಿರೋ ಟೈಮಲ್ಲಿ ನಾವೇನು ಸುಮ್ಮನೆ ಕೂತ್ಕೊಳ್ಳಲ್ಲ ಗೊತ್ತಾ. ಮನೇಲಿ ನಾವು ಇನ್ನೂ ತುಂಬಾ ಕೆಲಸ ಮಾಡ್ಕೊತೀವಿ ಅಲ್ವಾ ಗೈಸ್? ನಾವೆಷ್ಟು ಕೆಲಸ ಮಾಡ್ತೀವಿ. ಇವತ್ತೇನು ಟಿಫನ್ ಟೆನ್ಷನ್ ಇಲ್ಲ ಅಂದರೆ ಬೇರೆ ಏನೋ ಟೆನ್ಷನ್ ನಮ್ಮ ಮೈಂಡಲ್ಲಿ ಇರುತ್ತೆ ಅಂತಲೇ ಅರ್ಥ. ಸೊ ನಾನು ಈ ಥರ ಇಡ್ಲಿ ದೋಸೆ ಯಾವ ಟೈಮಲ್ಲಿ ಮಾಡ್ಕೋತೀನಿ ಅಂದರೆ, ಮನೇಲಿ ವಾರ ಪೂಜೆ ಎಲ್ಲ ಇರುತ್ತಲ್ಲ, ಆ ಟೈಮಲ್ಲಿ ಈಸಿಯಾಗಿ ಆಗಿಬಿಡಲಿ ಅಂತ ಈ ಥರ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಇಡ್ಲಿನ ಬೇಯೋದಕ್ಕೆ ಅಂತ ಇಟ್ಟಿದ್ದೀನಿ. ಇದು ಕುಕ್ ಆಗೋಷ್ಟರಲ್ಲಿ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಸಾಂಬಾರೆಲ್ಲ ಏನಾಗಿದೆ ಅಂತ ನೋಡಬೇಕು. ಸಿಂಪಲಾಗಿ ಮಾಡ್ಕೊಳ್ಬೋದು ಈ ಸಾಂಬಾರು. ಟೊಮೆಟೊ ಸಾಂಬಾರು ಅಂದರೆ ಟೊಮೆಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಇದನ್ನೆಲ್ಲ 1-2 ವಿಜಿಲ್ ಕೂಗಿಸ್ಕೊಂಡಿದ್ದೆ ನಾನು. ಈಗ ವಿಜಿಲ್ ಬಿಟ್ಟಿದೆ. ಇವಾಗ ಏನು ಮಾಡ್ಕೊಂಡಿದ್ವಿ ವಿಜಿಲ್ನ, ಅದನ್ನೆಲ್ಲ ಒಂದು ಪ್ಲೇಟ್ಗೆ ಹಾಕಿ ತಣ್ಣಗಾಗೋದಕ್ಕೆ ಇಡಬೇಕು. ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ. ಡೈರೆಕ್ಟಾಗಿ ಹಾಕ್ಕೊಂಡ್ರೆ ಬಿಸಿಗೆ ಜಾರೆಲ್ಲ ಹಾಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ತಣ್ಣಗಾಗೋದ್ಮೇಲೆ ರುಬ್ಕೊಳ್ಳೋಣ ಅಂತ. ಆದ್ರೂ ತಣ್ಣಗಾದ್ಮೇಲೆ ತಿನ್ನೋ ಟೇಸ್ಟೇ ಚೆನ್ನಾಗಿರುತ್ತೆ. ಬಿಸಿಯಾಗಿ ರುಬ್ಬಿದ್ರೆ ಅಷ್ಟು ಟೇಸ್ಟ್ ಬರೋಲ್ಲ ನಿಜವಾಗ್ಲೂ. ಒಂದ್ಸಲ ನೀವು ಟ್ರೈ ಮಾಡಿ. ತಣ್ಣಗಾದ್ಮೇಲೆ ರುಬ್ಬಿ ಅದಾದಮೇಲೆ ಒಗ್ಗರಣೆ ಹಾಕಿ ತುಂಬಾ ಟೇಸ್ಟಿಯಾಗಿರುತ್ತೆ.
ಬೇಕಾದರೆ ಒಂದ್ಸಲಿ ಟ್ರೈ ಮಾಡಿ. ಇವಾಗ ನೋಡಿ ಇಡ್ಲಿ ಬೆಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಒಂದು ಸ್ವಲ್ಪ ನೀರನ್ನ ಕೈಗೆ ಮಾಡಿಕೊಂಡು ಇಡ್ಲಿ ಮೇಲೆ ಸುಮ್ಮನೆ ಹಂಗೆ ಟಚ್ ಮಾಡಿದ್ರೆ ಅದು ಅಂಟೋದಿಲ್ಲ. ಈ ಥರ ಅಂಟಿಲ್ಲ ಅಂದರೆ ಇಡ್ಲಿ ರೆಡಿಯಾಗಿದೆ ಅಂತ ಅರ್ಥ. ಸೊ ನಮ್ಮ ಇಡ್ಲಿ ಅಂತೂ ರೆಡಿ ಆಯಿತು. ಈಗ ಸಾಂಬಾರಿಗೆ ಒಗ್ಗರಣೆ ಹಾಕೋ ಟೈಮ್ ಬಂತು. ಈ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು ಹಾಗೆ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಜೀರಿಗೆನೂ ಹಾಕ್ಕೊತಾ ಇದ್ದೀನಿ. ಇಷ್ಟನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಏನು ರುಬ್ಕೊಂಡಿದ್ದೀವಿ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲ ರುಬ್ಕೊಂಡಿದ್ದೀವಲ್ವ ಅದನ್ನು ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಸಾಂಬಾರು ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾವು ಮನೇಲೇ ಮಾಡಿರೋಂಥ ಸಾಂಬಾರು ಪುಡಿನ ಹಾಕ್ಕೊತಾ ಇದ್ದೀವಿ. ನಿಮ್ಮ ಮನೇಲಿ ಯಾವುದಿದ್ರೂ ಹಾಕ್ಕೊಬೋದು. ಧನಿಯಾ ಪುಡಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಸಾಂಬಾರು ಪೌಡರ್ನೇ ಹಾಕ್ಕೊಳ್ಳಿ. ಹುಳಿ ಸಾಂಬಾರಿಗೆಲ್ಲ ಹಾಕ್ತೀವಲ್ಲ ಆ ಸಾಂಬಾರನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಿಮಗೆ ಎಷ್ಟು ಬೇಕೋ ನೀರನ್ನ ನೋಡಿಕೊಂಡು ಹಾಕ್ಕೊಳ್ಬೋದು. ಹಾಗೆ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ಉಪ್ಪನ್ನು ಸಹ ಹಾಕ್ಕೋಬೇಕು. ಉಪ್ಪು ಆದಷ್ಟು ಕಲ್ಲುಪ್ಪು ಹಾಕ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇದು ಆರೋಗ್ಯಕ್ಕೆ ಒಳ್ಳೆಯದು, ಹಾಗೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿನೂ ಹಾಕ್ಕೊತಾ ಇದ್ದೀನಿ. ತೆಂಗಿನಕಾಯಿ ತುರಿ ನೀವು ರುಬ್ಬೋದಕ್ಕೆ ಬೇಕಾದರೂ ಹಾಕ್ಕೊಬೋದು, ಡೈರೆಕ್ಟಾಗಿ ಕೂಡ ಹಾಕ್ಕೊಬೋದು. ನಾನು ಡೈರೆಕ್ಟಾಗಿ ಹಾಕ್ಕೊತಾ ಇದ್ದೀನಿ. ಸೊ ಸಾಂಬಾರು ಕೂಡ ಕ್ವಿಕ್ಕಾಗಿ ರೆಡಿ ಆಗಿಬಿಡುತ್ತೆ. ನಿಜವಾಗ್ಲೂ ತುಂಬ ರುಚಿಯಾಗಿರುತ್ತೆ. ಇದೇನಪ್ಪ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾಳೆ, ಏನಿದೆ ಇದರಲ್ಲಿ, ಏನು ರುಚಿ ಇರುತ್ತೆ ಅಂತ ಮಾತ್ರ ಅಂದ್ಕೋಬೇಡಿ. ಇದು ಆರೋಗ್ಯವಾಗಿರುತ್ತೆ, ಹಾಗೆ ಹೆಲ್ದಿಯಾಗಿ ಕೂಡ ಇರುತ್ತೆ, ತುಂಬಾ ರುಚಿಯಾಗೂ ಇರುತ್ತೆ. ನೀವೊಂದ್ಸಲಿ ಬೇಕಾದ್ರೆ ಇದನ್ನು ಟ್ರೈ ಮಾಡಿ. ಸೊ ನಮ್ಮದು ಇಡ್ಲಿ ರೆಡಿ ಆಯಿತು. ಇಡ್ಲಿ ವಿತ್ ಚಟ್ನಿಗಿಂತ ನನಗೆ ಇಡ್ಲಿ ವಿತ್ ಸಾಂಬಾರು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಇಡ್ಲಿ ಮೇಲೆ ಒಂದು 2-3 ಸೌಟ್ ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ರುಚಿನೇ ಬೇರೆ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಒಂದ್ಸಲಿ ಟ್ರೈ ಮಾಡಿ. ಹಾಗೆ ಉದ್ದಿನ ವಡೆ ಬರುತ್ತೆ ಅಲ್ಲ, ಉದ್ದಿನ ವಡೆನೂ ಅಷ್ಟೇ ಸಾಂಬಾರು ಜೊತೆಗೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ನಾನು ಜಾಸ್ತಿ ಸಾಂಬಾರನ್ನ ಹಾಕ್ಕೊಂಡು ಇಡ್ಲಿನ ತಿಂತ ಎಂಜಾಯ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಟಿಫನ್ ಎಲ್ಲ ಮುಗಿಸ್ಕೊಂಡು ನಾನು ಮತ್ತು ಕಿಶನ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮಕ್ಕಳ ಜೊತೆಗೂ ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ. ನಮ್ಮ ಬ್ಯುಸಿ ಲೈಫಲ್ಲಿ ಮಕ್ಕಳು ನೋಡದೆ ಅಂತೂ ಇರೋದಕ್ಕಾಗಲ್ಲ. ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇದಾದಮೇಲೆ ನಾನು ಕಿಶನ್ ಇಬ್ಬರು ಫ್ರೆಶ್ ಅಪ್ ಆಗಿ ನೋಡ್ತೀನಿ. ಇಲ್ಲಿ ಸ್ವಲ್ಪ ಐಸ್ ಕ್ಯೂಬ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಈ ಬೇಸಿಗೆಲಂತೂ ಐಸ್ ಕ್ಯೂಬ್ಸ್ ಮನೇಲಿ ಇರಲೇಬೇಕು. ಸೊ ಹಾಗಾಗಿ ಸ್ವಲ್ಪ ಐಸ್ ಕ್ಯೂಬ್ಗೆಲ್ಲ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಮೌಲ್ಡ್ಗೆಲ್ಲ ನೀರನ್ನ ತುಂಬಿ ಇಡ್ತಾ ಇದ್ದೀನಿ. ಈ ಐಸ್ ಕ್ಯೂಬ್ನ ಬೆಳಗ್ಗೆ ಎದ್ದಿದ ತಕ್ಷಣ ಫೇಸ್ಗೆಲ್ಲ ರಬ್ ಮಾಡೋದ್ರಿಂದ, ಅಂದರೆ ಮಸಾಜ್ ಮಾಡೋದ್ರಿಂದ ನಮ್ಮ ಏನು ರಿಂಕಲ್ಸ್ ಇರುತ್ತೆ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಸ್ಕಿನ್ನೆಲ್ಲ ಸ್ವಲ್ಪ ಟೈಟ್ ಆಗ್ತಾ ಇರುತ್ತೆ. ಹಾಗಾಗಿ ನಾನು ಐಸ್ ಕ್ಯೂಬ್ಸ್ನ ಡೈಲಿ ಮಾರ್ನಿಂಗ್ ಯೂಸ್ ಮಾಡ್ತಾ ಇರ್ತೀನಿ. ಅಂದರೆ ಡೈಲಿ ಅಂತಲ್ಲ, ಯಾವಾಗಲಾದರೂ ಡೇ ಬೈ ಡೇ, ವೀಕ್ಲಿ ಟ್ವೈಸ್ ಆ ಥರ ಎಲ್ಲ ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಅಂದರೆ ಪಿಂಪಲ್ಸ್ ಎಲ್ಲ ಕಡಿಮೆ ಆಗುತ್ತೆ, ಆದಷ್ಟು ಕಡಿಮೆ ಮಾಡುತ್ತೆ. ಹಾಗಾಗಿ ನಾನು ಐಸ್ ಕ್ಯೂಬ್ಸ್ನೆಲ್ಲ ಯೂಸ್ ಮಾಡ್ತೀನಿ. ಮತ್ತು ಮಧ್ಯಾಹ್ನಕ್ಕೆ ಏನಾದರೂ ಮಾಡ್ಕೊಂಡ್ಬಿಡೋಣ ಅಡುಗೆನ ಅಂತ ಅಂದ್ಕೊಂಡೆ. ಮೊಸಪ್ಪಿನ ಸಾಂಬಾರಿತ್ತು, ಅದಕ್ಕೆ ಅಕ್ಕಿ ರೊಟ್ಟಿ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನನಗೆ. ಹಾಗಾಗಿ ಅಕ್ಕಿ ರೊಟ್ಟಿನ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ಸಿಂಪಲ್ಲಾಗಿ ಮಾಡ್ಕೊಂಡ್ಬಿಡ್ಬೋದು. ಕೆಲವೊಬ್ಬರಿಗೆ ಅಕ್ಕಿ ರೊಟ್ಟಿನ ತಟ್ಟೋದಕ್ಕೆ ಬರಲ್ಲ, ಹಾಗೆ ಹೆಂಚಿನ ಮೇಲೆ ಬಳಿಯೋದಕ್ಕೆ ಬರಲ್ಲ. ನಮ್ಮ ಕಡೆ ಬಳಿಯೋದು ಅಂತಾರೆ ಹೆಂಚಿನ ಮೇಲೆ, ಆ ಥರ ಬರೋದಿಲ್ಲ. ಅದು ನನಗೂ ಕೂಡ ಬರೋದಿಲ್ಲ. ಹಾಗಾಗಿ ನಾನು ಯಾವ ಥರ ಮಾಡ್ಕೋತೀನಿ ಅಂದರೆ, ಈ ಅಕ್ಕಿ ಹಿಟ್ಟನ್ನ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು, ಜಾಸ್ತಿ ಒಂದೇ ಸಲ ನೀರನ್ನ ಹಾಕ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಟ್ಕೊಂಡ್ಬಿಡೋಣ. ಫಸ್ಟು ಚಪಾತಿ ಹಿಟ್ಟನ್ನ ಹದಕ್ಕೆ ಈ ಥರ ಕಲಸಿಟ್ಮೇಲೆ ಇದಕ್ಕೇ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಇದನ್ನೆಲ್ಲ ಈ ಥರ ಕಲಸಿಟ್ಕೋಬೇಕಾಗುತ್ತೆ. ಯಾಕಂದರೆ ನಾವು ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಸಿಟ್ಕೊಳ್ದೇ ಡೈರೆಕ್ಟ್ ನೀರು ಹಾಕ್ಬಿಟ್ರೆ ಗಂಟುಗಳಾಗ್ಬಿಡುತ್ತೆ. ಹಾಗಾಗಿ ಈ ಥರ ಹಿಟ್ಟನ್ನು ಅದಕ್ಕೆ ಕಲಸಿಟ್ಟ ಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಇದೆಲ್ಲ ಆದಮೇಲೆ ನಾವು ದೋಸೆ ಹಿಟ್ಟನ್ನು ಅದಕ್ಕೆ ಕಲಿಸ್ಕೋಬೇಕಾಗುತ್ತೆ. ನೋಡಿ ಈ ಥರ ಎತ್ತಿ ಬಿಟ್ಟರೆ ಅದನ್ನು ದೋಸೆ ಹಿಟ್ಟು ಮಾಡಬೇಕಾದ್ರೆ ನೋಡಿ ಈ ಥರ ಬರುತ್ತಲ್ವಾ, ಹೀಗೆ ಬಂದರೆ ಇದು ಅಕ್ಕಿ ರೊಟ್ಟಿ ಮಾಡೋದಕ್ಕೆ ರೆಡಿ ಆಗಿದೆ ಅಂತ ಅರ್ಥ. ಇದಕ್ಕೇನು ಹಾಕಬೇಕಾಗಿಲ್ಲ, ಬರೀ ಅಕ್ಕಿ ಹಿಟ್ಟು ಮತ್ತು ಉಪ್ಪು ಎರಡನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ದೋಸೆ ಅದಕ್ಕೆ ಕಲಸಿಟ್ಕೊಂಡಿದ್ದೀನಿ. ಈಗ ಹೆಂಚಿಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದೆಲ್ಲ ಡ್ರೈ ಆದಮೇಲೆ ನಾವು ದೋಸೆ ಯಾಕೆ ಹಾಕೋತೀವಿ ನೋಡಿ, ಅದೇ ಥರನೇ ದೋಸೆ ಥರನೇ ಹಾಕ್ಕೊಂಡ್ರೆ ಮುಗೀತು. ಎಷ್ಟು ಸಿಂಪಲ್ಲಾಗಿದೆ ಅಲ್ವಾ, ಚೆನ್ನಾಗಿ ಬರುತ್ತೆ. ಟೇಸ್ಟು ಸಹ ಅಷ್ಟೇ ಚೆನ್ನಾಗಿರುತ್ತೆ. ಮಾಮೂಲಿ ನಾರ್ಮಲಾಗಿ ನಾವು ಕೈಯಲ್ಲಿ ತಟ್ಟಿ ಅಕ್ಕಿ ರೊಟ್ಟಿ ಮಾಡ್ತೀವಲ್ವ, ಅದೇ ಥರನೇ ಇರುತ್ತೆ. ಆದರೆ ಎಣ್ಣೆ ಎಲ್ಲ ಹಾಕೊಳ್ಳೋದಕ್ಕೆ ಹೋಗಬೇಡಿ ಇದಕ್ಕೆ. ಇದೇ ಥರ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಇಷ್ಟೇ, ನಾವು ಎಣ್ಣೆ ಹಾಕಿಲ್ಲ, ಏನೂ ಹಾಕಿಲ್ಲ, ಎಷ್ಟು ಚೆನ್ನಾಗಿ ಎದ್ದಿದೆ ನೋಡಿ. ಫ್ರೆಂಡ್ಸ್, ನಮ್ಮ ಮನೇಲಿ ನಮಗೆ ಬೆಲೆನೇ ಇಲ್ಲ.
ನನ್ನ ಲಕ್ಷ್ಯ ಬಂದ್ಮೇಲೆ ಊಟ ಮಾಡೋಣ ಅಂತ ನಾನು ಅವನಿಗೋಸ್ಕರ ವೆಯ್ಟ್ ಮಾಡಿ ಅವ್ನು ಸ್ಕೂಲಿಂದ ಬಂದ್ಮೇಲೆ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಹಾಕ್ಕೊಟ್ಟು ನಾನು ಅವನು ಜೊತೆಲಿ ಊಟ ಮಾಡೋಣ ಅಂತ ಹೇಳಿದ್ರೆ ರೊಟ್ಟಿ ಹಾಕ್ತಿದ್ದಂಗೆ ನೋಡಿ ಇಷ್ಟೇ, ರೆಸ್ಪೆಕ್ಟೇ ಇಲ್ಲ, ಎಲ್ಲ ಅನ್ರೆಸ್ಪೆಕ್ಟು. ಲಕ್ಷ್ಯ ನನ್ ಬಿಟ್ಟು ಊಟ ಮಾಡ್ತಿದ್ಯಾ? ಹೌದಾ? ಪಾಪ ಹೊಟ್ಟೆ ಹಶ್ವಾಗ್ತಿತ್ತಂತೆ. ಫ್ರೆಂಡ್ಸ್ ನೋಡಿ, ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಜೊತೆಗೆ ನಾನು ಮೊಸಪ್ಪನ್ನ ಕಾಂಬಿನೇಷನ್ ಆಗಿ ತಗೊಂಡಿದ್ದೀನಿ. ನೀವು ಚಿಕನ್ ಕರಿ, ಆಹಾ ಹೆಸರು ಕೇಳ್ತಿದ್ರೇನೆ ಬಾಯಲ್ಲಿ ನೀರು ಬರ್ತಿದೆ. ಚೆನ್ನಾಗಿರುತ್ತೆ ಅದು ಕಾಂಬಿನೇಷನ್. ಹಾಗೆ ಇದ್ರ ಜೊತೆಗೂ ಅಷ್ಟೇ, ಮೊಸಪ್ಪಿನ ಜೊತೆಗೂ ಸಖತ್ತಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಸೊ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸಖತ್ತಾಗಿರುತ್ತೆ, ಯಾವ್ದ್ರ ಜೊತೆಗೂ ತಿನ್ಬೋದು. ಈಸಿಯಾಗಿ ಹೇಳ್ಕೊಟ್ಟಿದ್ದೀನಲ್ವಾ, ಒಂದ್ಸಲಿ ಟ್ರೈ ಮಾಡಿ. ಆಲ್ಮೋಸ್ಟ್ ನಾನು ಹೇಳ್ಕೊಟ್ಟಿದ್ದೆಲ್ಲಾನು ಈಸಿ ರೆಸಿಪಿನೇ, ಆರಾಮಾಗಿ ಫಟಾಫಟ ಅಂತ ಕ್ವಿಕ್ ಆಗಿ ಮಾಡ್ಕೊಂಡ್ ಬಿಡ್ಬೋದು. ಫ್ರೆಂಡ್ಸ್, ನಾನೊಂದು ವಿಡಿಯೋ ಮಾಡ್ಕೊತಾ ಇದ್ದೆ, ಅಷ್ಟು ನನ್ನ ಮಗ ಎದ್ದು ಬಂದ್ಬಿಟ್ಟು ಏನಂತಾನೆ, ಏನಂತ ಚಿನಿ, ನೀವು ನನ್ನ ಜೊತೆ ಸೇರ್ಕೊಂಡು ಮಾಡಿ ನೋಡೋಣ. ಹೆಂಗ್ ಮಾಡೋದು ಕಿಶನ್ ಮಾಡೋರ್ಗೆ? ಓಕೆ ಫ್ರೆಂಡ್ಸ್, ಇದೇ ತರ ತಲೆಹರಟೆಗಳು ನಮ್ಮ ಮನೇಲಿ ಮುಂದುವರಿತಾನೆ ಇರುತ್ತೆ. ಸೊ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ತುಂಟಾಟ ತಲೆಹರಟೆಗಳನ್ನ ನೀವು ಸ್ವಲ್ಪ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಗ್ಬರ್ತೀನಿ, ಬಾಯ್.